ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವೈನ್ ಡೈರೀಸ್ ಆಫ್ ಎಸ್ಕೆ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ಹೊರಟಿರೋದು ಪಾಂಡವಪುರದಲ್ಲಿರುವ ಹುಕ್ಕಡ ಮಾರಮ್ಮ ದೇವಸ್ಥಾನ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಆನ್ ದ ವೇನಲ್ಲಿ ಹೋಗ್ತಾ ನಾವು ಬಿಡದಿನಲ್ಲಿ ಬ್ರೇಕ್ಫಾಸ್ಟಿಗೋಸ್ಕರ ನಿಲ್ಲಿಸಿದ್ದೀವಿ. ಸೊ ಇದು ಹೆಸರು ಬಂದು ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ ಅಂತ ಹೇಳಿ. ನೋಡೋಣ, ಇಲ್ಲಿ ಟ್ರೈ ಮಾಡೋಣ ಅಂತ ನಿಲ್ಲಿಸಿದ್ವಿ. ಲಾಸ್ಟ್ ಟೈಮ್ ಬೇರೆ ಕಡೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಓಕೆ, ಬಟ್ ಲಾಸ್ಟ್ ಟೈಮ್ ಟ್ರೈ ಮಾಡಿದಷ್ಟು ಏನು ಚೆನ್ನಾಗಿರಲಿಲ್ಲ. ಓಕೆ ಒನ್ಸ್ ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ನಾವು ಹೊರಟಿದ್ವಿ ಮಂಡ್ಯ ಕಡೆಗೆ. ಮಂಡ್ಯದಿಂದ ನೆಕ್ಸ್ಟ್ ಪಾಂಡವಪುರ ಹೋಗ್ತೀವಿ. ಪಾಂಡವಪುರದಲ್ಲಿ ಇರೋದು ಇದು ಉಕ್ಕಡ ಮಾರಮ್ಮ ದೇವಸ್ಥಾನ. ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಮುಗಿಸಿ 1.5 hours ತೊಗೊಂಡ್ವಿ ನಾವು ಇಲ್ಲಿ ಇಷ್ಟು ದೂರ ರೀಚ್ ಆಗೋಕ್ಕೆ. ಸೊ ಮಂಡ್ಯದಲ್ಲಿ ಡಿವಿಯೇಷನ್ ರೈಟ್ ಸೈಡ್ಗೆ ಬರುತ್ತೆ. ಇಲ್ಲಿಂದ ಒಳಗಡೆ ಹೋದರೆ ನಿಮಗೆ ಪಾಂಡವಪುರ ಸಿಗುತ್ತೆ. ಸೊ ನೀವು ಮ್ಯಾಪ್ ಹಾಕ್ಕೊಂಡು ಕ್ಲಿಯರಾಗಿ ಉಕ್ಕಡ ಮಾರಮ್ಮ ದೇವಸ್ಥಾನ ಅಂತ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಪಕ್ಕ ರೂಟ್ ತೋರಿಸುತ್ತೆ. ಸೊ ಜಸ್ಟ್ ಒಂದು ನಮಗೆ 1.5 hour 2 hours ನಾವಿಲ್ಲಿ ಟ್ರಾವೆಲ್ ಮಾಡಿದ್ವಿ. ಇದು ಬಂದು ತುಂಬ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳಿ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು. ಮತ್ತು ಅವ್ರ ಜೊತೆನೇ ಇವತ್ತು ಹೊರಟಿರೋದು. ನಾವು ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಅದಕ್ಕೆ ಟೈಮೇ ಆಗಿ ಬರಲಿಲ್ಲ. ಸರಿ, ಇವಾಗ ಹೊರಟಿದ್ವಿ. ಇಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯೋದು ಮತ್ತು ದೃಷ್ಟಿದೋಷ ಪರಿಹಾರ, ಮತ್ತು ಮನೆಯಲ್ಲಿ ಏನೋ ಒಂದು ಸಂಕಟ ಅಥವಾ ಕೆಟ್ಟ ಕನಸು ಬರ್ತಾ ಇದೆ ಮತ್ತು ಯಾರೋ ನನಗೇನೋ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಗೆ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬೇಡ್ಕೊಂಬಂದಿರೋಂಥದ್ದು 45 daysನಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಊರವರು ಹೇಳ್ತಾರೆ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ, ಅವ್ರಿಗೆ ಸ್ವತಃ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಂತಹ ಸಿಚುಯೇಷನ್ಗಳ್ನೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ಸರಿ, ಓಕೆ ಇವತ್ತು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ನನಗೂ ಸ್ವಲ್ಪ ಲಾಸ್ಟ್ 1 weekಯಿಂದ ಹುಷಾರಿರಲಿಲ್ಲ. ಸೊ ಅದನ್ನೆಲ್ಲ ಮುಗಿಸಿ ಇವತ್ತು ದೇವಸ್ಥಾನಕ್ಕೆ ಕಂಪ್ಲೀಟ್ ಮಾಡೋಣ ಅಂತ ಹೋದ್ವಿ. ಸೊ ಪಾಂಡವಪುರ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ನೋಡಿ, ಪಾಂಡವಪುರದಿಂದ 1 kilometer ಒಳಗಡೆ ಎಂಟ್ರಿ ಬಂದಂಗೆ ಈ ಥರ ಹಾಚಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ನೋಡಿ 2 ಕಡೆಯೂ ಅಂಗಡಿಗಳಿರುತ್ತೆ. ಇಲ್ಲಿ ಏನಂತಂದರೆ ಅಂಕೋಲ ಕಡ್ಡಿಗಳು ಮನೆಗೆ ಹಾಕ್ತಾರಲ್ಲ ಬಾಗಿಲಿಗೆ, ಅಂಕೋಲ ಕಡ್ಡಿ ಆಗಲಿ ಮತ್ತು ಈ ಪಡಿಹಾರ ಕಲ್ಲು ಅಂತ ಹೇಳ್ತಾರೆ, ಮತ್ತು ದೃಷ್ಟಿ ಗೊಂಬೆಗಳು ಇಂಥವೆಲ್ಲ ಮಾರ್ತಾರೆ. ಅದನ್ನು ತೊಗೊಂಡು ನೀವು ದೇವ್ರ ಹತ್ರ ಇಟ್ಬಿಟ್ಟು ತೊಗೊಂಡು ಬರ್ಬೋದು. ಅವ್ರು ಆಲ್ರೆಡಿ ಅದನ್ನು ನಾವು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರ್ತೀವಿ ಅಂತ ಹೇಳ್ತಾರೆ ಕೆಲವು ಅಂಗಡಿಯವರು, ಅದನ್ನು ನಾವು ತೊಗೊಂಡು ಬರ್ಬೋದು. ಸೊ ಅಲ್ಲಿ ಇವತ್ತು ನೋಡಿದ್ರೆ ನೀವು ತುಂಬ ರಶ್ ಇರುತ್ತಂತೆ. ಬಟ್ ಇವತ್ತು ನೋಡಿದ್ರೆ ನಮಗೆ ಅಷ್ಟೊಂದು ರಶ್ ಇಲ್ಲ. ಟ್ಯೂಸ್ಡೇ, ಫ್ರೈಡೇ, ಪೌರ್ಣಮಿ ದಿವಸ ಮತ್ತು ಅಮಾವಾಸ್ಯೆ ದಿವಸ ಇಲ್ಲಿ ಕಾಲಿಡೋಕ್ಕೆ ಆಗೋದಿಲ್ಲ. ದರ್ಶನ ಮಾಡಬೇಕಂದ್ರೆ ನಿಮ್ಗೆ ಮಿನಿಮಮ್ 5 to 6 hours ವೆಯ್ಟ್ ಮಾಡಬೇಕು ಅಂತಾರೆ. ಬಟ್ ನಮಗಿಲ್ಲಿ ಸ್ವಲ್ಪ ಈ ಥರ ಡೇನಲ್ಲಿ ಹೋಗಿರೋದ್ರಿಂದ, ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಓಕೆ ಅನ್ನಿಸ್ತು. ದರ್ಶನವೂ ಈಸಿಯಾಗಾಯಿತು. ಈಚೆನೇ ನಮಗೆ ತಡೆ ಹೊಡೆಯೋ ಸಾಮಾನು ಮತ್ತು ದೇವರಿಗೆ ಪೂಜೆ ಸಾಮಾನು ಎರಡೂ ಮಾರ್ತಾರೆ. ಹಾರ, ನಿಂಬೆನು, ನಿಮ್ಗೆ ಏನು ಬೇಕೋ ನೀವು ತೊಗೊಳ್ಬೋದು. ಮತ್ತು ಈ ಪೂಜೆ ಸಾಮಾನಲ್ಲಿ ಕಾಯಿ, ಹಣ್ಣು, ಕರ್ಪೂರ ಮತ್ತು ಎಳ್ಳು ಕೊಡ್ತಾರೆ. ಎಳ್ಳನ್ನ ಬಂದು ಅಲ್ಲಿ ಇದು ಇದೆ, ತಾಯಿದು ಪಾದ ಇದೆ, ಅದ್ರ ಮೇಲೆ ಹಾಕಕ್ಕೆ ಹೇಳ್ತಾರೆ. ಮತ್ತು ಕಾಯಿ ನೋಡಿ ಅಲ್ಲೇ ಹೊಡಿತಾರೆ. ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಮತ್ತು ಊದ್ಗಡ್ಡಿ ಎಲ್ಲ ಅಲ್ಲೇ ತೋರಿಸ್ತಾರೆ. ಇದು ಬಂದು ಎಳ್ಳು ಕೊಟ್ಟಿದ್ದಾರಲ್ಲ ಅದನ್ನು ಹಾಕಿದ್ವಿ. ಅದು ಹಾಕಾದ್ಮೇಲೆ ಈ ತಡೆ ಹೊಡೆಯೋ ಸಾಮಾನು ತೊಗೊಂಡಿದ್ವಿ ನಾವು ತಡೆನೂ ಹೊಡ್ಸೋದಕ್ಕೆ. ಸೊ ತಡೆ ಹೊಡೆಯೋ ಸಾಮಾನು ಸುಮಾರು ಕಡೆ ಮಾರ್ತಾರೆ ಪಾಪ, ಬಿಸಿಲಲ್ಲಿ ಕೂತ್ಕೊಂಡು 75 to 80 rupees ಇರುತ್ತೆ. ತೊಗೊಂಡ್ವಿ ತಡೆ ಹೊಡೆಯೋ ಸಾಮಾನು ತೊಗೊಂಡು. ಇನ್ನೇನಲ್ಲಿ ಕೊಳ ಇದೆ, ಅಲ್ಲಿ ಹೋಗೋಕ್ಕೆ ಹೇಳಿದ್ರು ನಮಗೆ. ಸರಿ, ಕೊಳದ ಹತ್ರ ಹೋದ್ವಿ. ಅಲ್ಲೊಂದು 10 rupees ಟಿಕೆಟ್ ತೊಗೊತಾರೆ. ಅಂದರೆ ಅಲ್ಲಿ ತಡೆ ಹೊಡೆಯೋಕ್ಕೆ ಅಲ್ಲ, ಅಲ್ಲೇನೋ ಕಾಲಲ್ಲಿ ತಳ್ಳಿಸ್ತಾರೆ, ಏನೋ ಕಳ್ಳು ಹಾಕ್ಬಿಟ್ಟು ಕಾಲಲ್ಲಿ ನಮ್ಮ ಕೈಯಲ್ಲೇ ತಳ್ಳಿಸ್ತಾರೆ. ಸೊ ಅಲ್ಲಿ ಹಾಕ್ಬೇಕಾದ್ರೆ ಅದನ್ನು ನಾವು ಒಂದು 3 ಸತಿ ಬಿಡ್ತು ಅಂತ ಹೇಳಬೇಕಂತೆ. ಸೊ ಇಲ್ಲಿಗೆ ನಮ್ಮದು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅಥವಾ ಏನೋ ದೃಷ್ಟಿದೋಷ ಆಗಿತ್ತು, ಮತ್ತು ಏನೋ ವ್ಯಾಪಾರದಲ್ಲಿ ತಡೆ, ಮತ್ತು ಮನೆಯಲ್ಲಿ ಏನೋ ಸ್ವಲ್ಪ ಏಳಿಗೆ ಇಲ್ಲ, ಸ್ವಲ್ಪ ವೀಕ್ ಅನ್ನಿಸ್ತು, ಮನೆ ಸ್ವಲ್ಪ ವಾತಾವರಣ ಸ್ವಲ್ಪ ಚೇಂಜ್ ಆಗುತ್ತೆ, ನಮಗೆ ಗೊತ್ತಿರುತ್ತೆ ಏನೋ ಸ್ವಲ್ಪ ವಾತಾವರಣ ಚೇಂಜ್ ಆಗಿದೆಯಲ್ಲ ಅಂತ, ದೃಷ್ಟಿದೋಷಕ್ಕೂ ಆಗುತ್ತಂತೆ. ಸೊ ಆ ಥರದ್ದೆಲ್ಲ ಇಲ್ಲಿ ಅಲ್ಲಿ ಕಲ್ಲು ಎತ್ಬಿಟ್ಟು ಮೇಲೆ ಇಡ್ತಾರೆ. ಅಲ್ಲಿ 3 ಸತಿ ನಾವು ಬಿಡ್ತು ಅಂತ ಹೇಳಿ ಆ ಕಲ್ಲನ್ನ ಕಾಲಿಂದ ಲೆಫ್ಟ್ ಲೆಗ್ಗಿಂದ ಒಳಗಡೆ ತಳ್ಳಬೇಕು ಅಂತ ಹೇಳಿದ್ರು. ಅದು ಮುಗ್ದಾದ್ಮೇಲೆ ತಡೆ ಸಾಮಾನೆಲ್ಲ ಕೊಟ್ಟಿದ್ದರು. ಒಂದು ಮೊಟ್ಟೆ ಮತ್ತು ಮಡಿಕೆ, ತೆಂಗಿನಕಾಯಿ ಎಲ್ಲ ಕೊಟ್ಟಿದ್ದರು. ಅದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅಲ್ಲಿ ಅವರು ನಮಗೆ ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ಹೊಡಿತಾರೆ.
ಒಂದು ತಡೆ ಹೊಡೆದಾದ್ಮೇಲೆ ಅದರಲ್ಲಿ ಒಂದು ಮೊಟ್ಟೆ ಇರುತ್ತೆ, ಅದನ್ನು ಬಂದು ಆ ಕಡೆ ಹೋಗ್ಬಿಟ್ಟು ಗೋಡೆಗೇನೋ ಹೊಡಿತಾರೆ. ಗೋಡೆಗೆ ನಮಗೆ ತಲೆಗೆಲ್ಲ ಸುತ್ತಿಸ್ಬಿಟ್ಟು ಗೋಡೆಗೆ ಹೊಡಿತಾರೆ ಬಿಡ್ತು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿತ್ತು. ನಾನು ಒಂದು ಬೇಡಿಕೆ ಇಟ್ಟಿದ್ದೀನಿ ತಾಯಿ ನೆರವೇರಿಸ್ಕೊಡ್ಬೇಕು ಅಂತ. ನೀವೆಲ್ಲನೂ ನನಗೆ ಆಶೀರ್ವಾದ ಮಾಡಿ, ನೀವೆಲ್ಲನೂ ಒಂದು ದಿವಸ ಹೋಗಿ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ನಮ್ಮ ಗಿಲ್ಲಿ ನಟ ಆಗಲಿ ದರ್ಶನ್ ಆಗಲಿ ತುಂಬ ವಿಸಿಟ್ ಮಾಡ್ತಾರಂತೆ ಇಲ್ಲಿ. ಸೊ ಮುಗೀತು. ಇನ್ನೇನು ಬೇಡಿಕೆ ಯಾರಾದರೂ ಇದ್ದರೆ ಅಲ್ಲಿ ಕುರಿ ಕೋಳಿ ಎಲ್ಲ ಕಡ್ದು ಇಲ್ಲೇ ಅಡುಗೆ ಮಾಡಿ. ವಾಚಿಂಗ್. ನಾನು ನಿಮ್ಮ ಕಾವ್ಯ, ಡಿವೈನ್ ಡೈರಿ ಆಫ್ ಎಸ್ ಕೆ.